ಕಾರ್ಕಳ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸಾನ್ವಿ ರಾವ್ ದ್ವಿತೀಯ ಪಿಯುಸಿ ಮರುಮೌಲ್ಯಮಾಪನದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದಾಳೆ. ಸಾನ್ವಿಯ ಈ ಸಾಧನೆ ಇದೀಗ ರಾಜ್ಯದ ಗಮನ ಸೆಳೆದಿದೆ. ಈಕೆ ಮೊದಲ ಫಲಿತಾಂಶ ಬಂದಾಗ 595 ಅಂಕ ಪಡೆದು ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ದಳು. ಇದೀಗ ಮರುಮೌಲ್ಯಮಾಪನದಲ್ಲಿ 598 ಅಂಕ ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದಾಳೆ. ಹೆಮ್ಮೆಯ ವಿಷಯವೇನೆಂದರೆ ಸಾನ್ವಿ ರಾವ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಪ್ರಭಾತ್ ನಗರ ನಿವಾಸಿ. ಹೌದು, ಸಾನ್ವಿ ರಾವ್ ಕೆನರಾ ಬ್ಯಾಂಕ್ನ ನಿವೃತ್ತ ಉದ್ಯೋಗಿ ಜಗದೀಶ್ ರಾವ್ ಮತ್ತು ಹೊನ್ನಾವರ ಐಟಿ ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ವಿನುತಾ ಭಟ್ ಅವರ ಪುತ್ರಿ. ಸಾನ್ವಿ ರಾವ್ ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರವಲ್ಲ, ಭರತನಾಟ್ಯ, ಯಕ್ಷಗಾನ, ಸಂಗೀತ, ಏಕಪಾತ್ರಾಭಿನಯ, ಭಾಷಣ, ಪ್ರಬಂಧ, ಕವನ ಬರಹ, ಚೆಸ್ ಪಟುವಾಗಿ ಗುರುತಿಸಿಕೊಂಡ ಬಹುಮುಖ ಪ್ರತಿಭೆ. ಶೈಕ್ಷಣಿಕ ಸಾಧನೆಯಲ್ಲಿ ತನ್ನದೇ ಛಾಪು ಮೂಡಿಸುತ್ತಿರುವ ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆಗೈದಿದ್ದು, ವಾಣಿಜ್ಯ ವಿಭಾಗದ ಸಾನ್ವಿ ರಾವ್ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ವಿಶೇಷ ಸಾಧನೆಗೈದಿದ್ದಾರೆ. ಸಂಸ್ಕೃತ ಮತ್ತು ಇವಿಎಸಿಯಲ್ಲಿ ತಲಾ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದ ಸಾನ್ವಿ ರಾವ್ ಆಂಗ್ಲ ಭಾಷೆಯಲ್ಲಿ 95 ಅಂಕಗಳನ್ನು ಗಳಿಸಿದ್ದರು. ಇದೀಗ ಮರುಮೌಲ್ಯಮಾಪನ ಫಲಿತಾಂಶದಲ್ಲಿ 3 ಅಂಕಗಳನ್ನು ಹೆಚ್ಚುವರಿಯಾಗಿ ಗಳಿಸಿಕೊಂಡು 598 ಅಂಕಗಳೊಂದಿಗೆ ರಾಜ್ಯಕ್ಕೆ ಪ್ರಥಮಳಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಸಾಧನೆ ಮಾಡಿದ ಸಾನ್ವಿ ಇದೀಗ ನಮ್ಮೂರ ಸಾಧಕರು ಕಾರ್ಯಕ್ರಮದಲ್ಲಿ ಸಾಧಕರಾಗಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಸಾಧನೆಯ ಪಯಣಗಾಥೆಯನ್ನು ಅವರಿಂದಲೇ ಕೇಳೋಣ. ಸಾನ್ವಿ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮೊದಲನೇದಾಗಿ ನಿಮಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕೆಂದರೆ ಈಗ ನೀವು ಮೊದಲನೇದಾಗಿ 3ನೇ ರ್ಯಾಂಕ್ ಅಂತ ಬಂದಿತ್ತು ಸ್ಟೇಟ್ ಲೆವೆಲ್ಲಿಗೆ ಅಲ್ವಾ? ಆಮೇಲೆ ಫಸ್ಟ್ ರ್ಯಾಂಕ್ ಅಂತ ಬಂತು ಮರುಮೌಲ್ಯಮಾಪನ ಹಾಕಿದಾಗ. ಈ ಕ್ಷಣ ನಿಮಗೆ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ನಿಮಗೆ ಏನು ಅನ್ನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ 3ನೇ ರ್ಯಾಂಕ್ ಬಂದಾಗೂ ತುಂಬ ಖುಷಿಯಾಗಿತ್ತು. ಆದರೆ ಇನ್ನೂ ಒಂದು ಅಂದರೆ ಇಂಗ್ಲೀಷಲ್ಲಿ 5 ಮಾರ್ಕ್ಸ್ ಕಡಿಮೆ ಆಗಿದ್ದರಿಂದ 5 ಮಾರ್ಕ್ಸ್ ಎಲ್ಲ ಹೋಗುವಂತ ಇರಲಿಲ್ಲ. ಅಂದರೆ ಒಂದು 3 ಮಾರ್ಕ್ಸ್ ಇನ್ನೂ ಜಾಸ್ತಿ ಬರ್ಬೋದಿತ್ತು ಅಂತಲೇ ಅನಿಸ್ತಾ ಇತ್ತು. ಅದಕ್ಕೆ ರಿವ್ಯಾಲ್ಯೂಷನಿಗೆ ಹಾಕಿದೆ, ಅದರ ರಿಸಲ್ಟ್ ಹಾಗೆ ಬಂದಿದೆ, ಫಸ್ಟ್ ರ್ಯಾಂಕ್ ಬಂತು. ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಈ ಮೂಮೆಂಟ್. ಹೌದಾ? ಈಗ ನೀವು ರಿವ್ಯಾಲ್ಯೂಷನಿಗೆ ಹಾಕಿದ್ರಿ ಅಲ್ವಾ? ಫಸ್ಟ್ 3rd ರ್ಯಾಂಕ್ ಅಂತ ಬಂದಿತ್ತು, ಖುಷಿಯಾಗಿದೆ. ಬಟ್ ರಿವ್ಯಾಲ್ಯೂಷನ್ ಹಾಕಿದ ಮೇಲೆ ನಿಮಗೊಂದು ಭಯ ಇರಲಿಲ್ವಾ? ಅಂದರೆ ಅಕಸ್ಮಾತ್ ಏನಾದರೂ ಮಾರ್ಕ್ಸ್ ಕಡಿಮೆ ಬಂದುಬಿಟ್ರೆ ಅಥವಾ ಬರದೇ ಇದ್ದರೆ ನಮಗೆ ಮತ್ತೆ ಈಗ 3rd ರ್ಯಾಂಕರು ಸಿಕ್ಕಿದೆ ಮತ್ತು ಕಡಿಮೆ ಬಂದುಬಿಟ್ರೆ ಅನ್ನುವಂಥ ಯಾವ್ದಾದ್ರು ಒಂದು ಸ್ವಲ್ಪ ಭಯ ಇತ್ತು ನಿಮಗೆ? ಏನಾದ್ರು ಅನಿಸಿತ್ತು ಆ ಥರ? ಅನಿಸಿತ್ತು. ಅಂದರೆ ರಿವ್ಯಾಲ್ಯೂಷನ್ ಅಂದರೆ ಫಸ್ಟ್ ಸ್ಕ್ಯಾನ್ ಕಾಪಿ ತರಿಸಿದಾಗ ಅದನ್ನು ನಾನು ನೋಡಿದೆ. ಅದನ್ನು ನೋಡಿದಾಗ ಅನಿಸ್ತು ಇಲ್ಲ ಅಷ್ಟು ಮಾರ್ಕ್ಸ್ ಅಲ್ಲಿ ಹೋಗಿರ್ಲಿಕ್ಕಿಲ್ಲ ಅಂತ. ಅದಕ್ಕೆ ನಾನು ಲೆಕ್ಚರರ್ಸಿಗೆ ಅಥವಾ ಮನೆ ಹತ್ರ ಇರೋ ಬೇರೆ ಲೆಕ್ಚರರ್ಸ್, ಕಾಲೇಜ್ ಲೆಕ್ಚರರ್ಸ್ ಎಲ್ಲ ತುಂಬ ಜನರಿಗೆ ತೋರಿಸಿದೆ ಅದನ್ನು. ಎಲ್ಲರೂ ಅದೇ ಹೇಳಿದರು, 3-4 ಮಾರ್ಕ್ಸ್ ಇನ್ನೂ ಜಾಸ್ತಿ ಬರಬೇಕಿತ್ತು, ಹಾಕು ಬಂದೇ ಬರುತ್ತೆ, ಕಡಿಮೆ ಅಂತೂ ಆಗಲ್ಲ ಅಂತ ಎಲ್ಲರೂ ಹೇಳಿದರು. ಅದಕ್ಕೆ ಒಂದು ಭರವಸೆ ಇತ್ತು, ಹಾಕಿದ್ರೆ ಕಡಿಮೆ ಅಂತೂ ಆಗಲ್ಲ, ಜಾಸ್ತಿನೇ ಒಂದು 3 ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ ಅಂತ. ಅದಕ್ಕೆ ಆ ಧೈರ್ಯದ ಮೇಲೆ ರಿವ್ಯಾಲ್ಯೂಷನ್ಗೆ ಹಾಕಿದೆ. ರಿಸಲ್ಟ್ ಹಾಗೆ ಬಂದಿದೆ, ಒಂದು 3 ಮಾರ್ಕ್ಸ್ ಜಾಸ್ತಿಯಾಗಿ ಬಂದಿದೆ. ಯಾವುದು ಇಂಗ್ಲಿಷಿಗೆ ನಿಮಗೆ 3 ಮಾರ್ಕ್ಸ್ ಜಾಸ್ತಿ ಬಂದಿದೆ? ಬಾಕಿ ಎಲ್ಲ ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ಗೆ ಹಾಗೂ ಸಂಸ್ಕೃತಕ್ಕೆ 100ಕ್ಕೆ 100 ಬಂದಿತ್ತು. ಇಂಗ್ಲಿಷ್ ಒಂದಲ್ಲಿ 95 ಇದ್ದಿದ್ದು 98 ಆಗಿ ಬಂದಿದೆ. 98 ಆಗಿ ಬಂದಿದೆ. ಅಂದರೆ ಕೇವಲ ಒಂದು 3 ಮಾರ್ಕ್ಸಲ್ಲಿ ನಿಮಗೆ ಏನಾಗಿದೆ ಅಂದರೆ 3rd ರ್ಯಾಂಕ್ ಇದ್ದಿದ್ದು ಫಸ್ಟ್ ರ್ಯಾಂಕ್ ಸಿಕ್ಕಿದೆ.
ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೂ ಇದೊಂದು ಹೆಮ್ಮೆ ಅಂತಲೂ ನಾವು ಹೇಳ್ಬೋದು. ಯಾಕೆಂದರೆ ನೀವು ನಮ್ಮ ಒಂದು ಹೊನ್ನಾವರದವರು, ಮತ್ತು ಹೊನ್ನಾವರದಲ್ಲಿ ಈ ಒಂದು ಸ್ಟುಡಿಯೋದಲ್ಲಿ ಇವತ್ತು ನೀವು ಒಂದು ಸಾಧಕರ ಒಂದು ಸಾಲಿನಲ್ಲಿ ಕೂತು ಇವತ್ತು ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಿ. ಸೊ ನಿಮಗೆ ಏನು ಯಾವ ಥರ ಒಂದು ಫೀಲ್ ಆಗುತ್ತೆ? ಈಗ ನೀವು ಒಂದು ಸಾಧಕರ ಸಾಲಲ್ಲಿ ಇಲ್ಲಿ ಬಂದು ಕೂತಿದ್ದೀರಿ, ನಮ್ಮೂರ ಸಾಧಕರಾಗಿ ಹೊನ್ನಾವರದ ಇದರಲ್ಲಿ. ನಿಮ್ಗೆ ಯಾವ ಥರ ಒಂದು ಫೀಲ್ ಅನಿಸ್ತಾ ಇದೆ? ನನಗೆ ತುಂಬ ಅಂದರೆ ಖುಷಿ ಆಗ್ತಾ ಇದೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ಅಂದರೆ ಸ್ಟುಡಿಯೋದಲ್ಲಿ ಬಂದು ಸಾಧಕ ಅಂದರೆ ಅವರ ಪಟ್ಟಿಯಲ್ಲಿ ಒಬ್ಬಳಾಗಿ ಇಲ್ಲಿ ಬಂದು ಕೂತಿದ್ದೀನಿ ಅಂತ ಹೇಳೋದು ತುಂಬ ಹೆಮ್ಮೆಯ ವಿಷಯ. ಹಾಗೂ ನಾನು ಹುಟ್ಟಿದಾಗಿಂದನೂ ಇಲ್ಲೇ MP ಸೊಸೈಟಿ ಸೆಂಟ್ರಲ್ ಸ್ಕೂಲ್ನಲ್ಲಿ ಕಲ್ತಿದ್ದು, LKG ಇಂದ 10th ವರೆಗೂ. ಅದು ನನ್ನ ಒಂದು ಶಿಕ್ಷಣಕ್ಕೆ ಒಂದು ಭದ್ರವಾದ ಅಡಿಪಾಯವನ್ನಾಗಿ ಮಾಡಿಕೊಟ್ಟಿದೆ. ನಾನು ನನ್ನ ಸ್ಕೂಲಿನ ಎಲ್ಲ ಟೀಚರ್ಸ್ಗೂ ಮ್ಯಾನೇಜ್ಮೆಂಟಿಗೂ ಈ ಮೂಮೆಂಟಲ್ಲಿ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನನ್ನು ಗುರುತಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನೀವು ಫಸ್ಟ್ ಬಂದ್ರಲ್ಲ, ಫಸ್ಟ್ ಬರಬೇಕಾದ್ರೆ ಅದ್ರ ಹಿಂದೆ ಶ್ರಮನೂ ಬೇಕಾದಷ್ಟಿರುತ್ತೆ. ಸೊ ನಿಮಗೆ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಿಮ್ಮ ಕಾಲೇಜಿನಲ್ಲಿ ಟೀಚರ್ಸು ಇವರೆಲ್ಲ ಅಂದರೆ ಲೆಕ್ಚರ್ಸ್ ಎಲ್ಲ ನಿಮಗೆ ಯಾವ ಥರ ಸಪೋರ್ಟ್ ಮಾಡಿದ್ರು, ಮತ್ತು ನೀವು ಯಾವ ಥರ ನಿಮಗೆ ಸಪೋರ್ಟಿವ್ ಆಗಿ ನಿಂತರು ಅನ್ನೋದ್ರ ಕುರಿತಾಗಿ ಸ್ವಲ್ಪ ಹೇಳ್ಬೋದಾ? ಸ್ಟಾರ್ಟಿಂಗ್ ಅಂದರೆ ಫಸ್ಟ್ PUC ಇಂದನೂ ಅಂದರೆ ಒಂದು ಗೋಲ್ ಇತ್ತು ನನಗೆ. ಅಂದರೆ ಸೆಕೆಂಡ್ PUCಯಲ್ಲಿ ಒಂದು ಸ್ಟೇಟ್ ರ್ಯಾಂಕ್ ಅಥವಾ ಟಾಪ್ 3ಯಲ್ಲೇ ಬರಬೇಕಂತಲೇ ಇತ್ತು ಮೊದಲಿಂದನೂ. ಅದಕ್ಕೆ ಪರಿಶ್ರಮನ ಮೊದಲಿಂದನೂ ಮಾಡ್ತಾನೆ ಇದ್ದೆ. ಕಾಲೇಜಲ್ಲೂ ಅಷ್ಟೇ ಸಪೋರ್ಟ್ ಮಾಡಿದರು. ಲೆಕ್ಚರರ್ಸ್ ಆಗಿರ್ಬೋದು, ಅವರು ಮೊದಲಿಂದನೂ ಆ ವಿಷನ್ನ ನಂಗೆ ತೋರಿಸಿದ್ರು. ನಿನ್ನ ಹತ್ರ ಇದು ಸಾಧ್ಯ ಇದೆ ಅಂತ ಮೊದಲಿಂದನೂ ನನಗೆ ಅವ್ರು ಹುರಿದುಂಬಿಸ್ತಾ ಇದ್ರು. ಮನೆಯಲ್ಲೂ ನನಗೆ ಅಷ್ಟೇ ಸಪೋರ್ಟ್ ಮಾಡಿದರು. ಪ್ರತಿ ಸತಿನೂ ಕಾಲ್ ಮಾಡಿದಾಗ ಹಾಸ್ಟೆಲಿಂದ ನನ್ನನ್ನು ವಿಚಾರಿಸ್ಕೊಂಡು ಏನಾದರೂ ಬೇಕಾದರೆ ಎಲ್ಲದನ್ನು ಹೆಲ್ಪ್ ಮಾಡಿಕೊಡ್ತಿದ್ರು ಅಪ್ಪ ಅಮ್ಮ ನನಗೆ ಬೆನ್ನೆಲುಬಾಗಿ ಮೊದಲಿಂದನೂ ನಿಂತಿದ್ರು. ಅವರ ಋಣವನ್ನು ನಾನು ಯಾವಾಗೂ ತೀರಿಸ್ಲಿಕ್ಕೆ ಆಗಲ್ಲ. ಲೆಕ್ಚರರ್ಸ್ ಹಾಗೂ ನನ್ನ ಕಾಲೇಜಿನ ಸಂಸ್ಥಾಪಕರಾಗಿರ್ಬೋದು, ಅವರು ನಂಗೆ ಮೊದಲಿಂದನೂ ಅಷ್ಟೇ ಹುರಿದುಂಬಿಸಿ ನಮ್ಮ ಡೌಟ್ ಸೆಷನ್ಸನ್ನು ರಾತ್ರಿ 8 ಗಂಟೆವರೆಗೂ ಒಳ್ಳೆ ಲೆಕ್ಚರರ್ಸ್ ಎಲ್ಲ ಇದ್ದು ಸಾಲ್ವ್ ಮಾಡಿ, ಅಷ್ಟೇ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ಅಲ್ಲಿನ ಟೀಚಿಂಗ್ ರೀತಿ ಇರ್ಬೋದು, ಎಲ್ಲದೂ ನಮಗೆ ತುಂಬ ಸಪೋರ್ಟಿವ್ ಆಗೇ ಇತ್ತು. ಹಾಗೂ ನಾನು ಮೊದಲಿಂದ ಲೈಕ್ ಈ ಅಕಾಡೆಮಿಕ್ಸ್ ಜೊತೆಗೆ ಕರಿಕ್ಯುಲರ್ ಅಂದರೆ ಪಠ್ಯೇತರ ಎಲ್ಲ ಚಟುವಟಿಕೆಗಳಲ್ಲೂ ಇದ್ದೆ. ಸಾಂಸ್ಕೃತಿಕ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಅದರಲ್ಲೂ ರಾಜ್ಯ ಮಟ್ಟದವರೆಗೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದ್ರಿಂದ ನಾನು ಎಲ್ಲರಿಗೂ ಹೇಳೋದದೇ, ಬರೀ ಪಠ್ಯೇತರ ಚಟುವಟಿಕೆಗಳನ್ನು ನಾವು ಮಾಡಿ ಇಂಥ ಒಂದು ನಮ್ಮ ಅಕಾಡೆಮಿಕ್ಸಲ್ಲೂ ಅಷ್ಟೇ ಸಾಧನೆಯನ್ನು ಮಾಡ್ಬೋದು. ಅದರಿಂದ ಯಾವ ತೊಂದರೆನೂ ಬರಲ್ಲ. ಅಷ್ಟೇ ನಾವು ಅದಕ್ಕೆ ಹೆಚ್ಚಿನ ಸಾಧನೆ ಮಾಡೋಕ್ಕಾಗತ್ತೆ ಅಂತಲೇ ಹೇಳ್ತೀನಿ. ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಯಿತು ಅಂತ ಅನ್ಸುತ್ತೆ. ಸಾಧ್ಯವಾಯಿತು ಅಂತ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ತುಂಬ ಜನರು ನೋಡಿದ್ದೀವಿ. ಯಾಕೆಂದರೆ ಈಗ ಕೆಲವರು ಪಠ್ಯ ವಿಚಾರಗಳಲ್ಲಿ ಇರ್ತಾರೆ, ಅಂದರೆ ಓದೋದ್ರಲ್ಲಿರ್ಬೋದು, ರ್ಯಾಂಕ್ ತೊಗೊಳ್ಳೋದ್ರಲ್ಲಿ, ಬಟ್ ಅವರು ಅದರಲ್ಲಿ ಮಾತ್ರ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಭಾಳ ಜನ ನೋಡಿರ್ತೀವಿ. ಬರೀ ಪುಸ್ತಕವನ್ನು ಓದೋದು, ಬಂದ ತಕ್ಷಣವೇ ಬುಕ್ ಹಿಡ್ಕೊಂಡು ಕೂತ್ಕೊಂಡು ಬರೀ ಓದೋದು ಬರೆಯೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಬಟ್ ಒಂದು ಖುಷಿಯ ವಿಚಾರ ಏನು ಅಂದರೆ, ನಾವು ಸುಮಾರು ಎಲ್ಲರೂ ನೋಡೋದ್ರ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಬರೀ ಪುಸ್ತಕದ ಹುಳ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಪುಸ್ತಕದ ಹುಳ ಆದರೂ ಉಪಯೋಗ ಇಲ್ಲ. ತುಂಬ ಒಳ್ಳೆಯದು. ಯಾಕೆಂದರೆ ಬೇರೆ ಒಂದು ಚಟುವಟಿಕೆಗಳಲ್ಲೂ ನಾವು ನಮ್ಮನ್ನು ತೊಡಸ್ಕೊಂಡಾಗ ಏನಾಗುತ್ತೆ, ಆ ಥರ ಇದ್ದಾಗ ನಮಗೆ ಆ ಒಂದು ಬದಲಾವಣೆನೂ ಇರುತ್ತೆ. ಮತ್ತು ಎಲ್ಲದು ಯಾಕೆಂದರೆ ಬರೀ ಪರ್ಸಂಟೇಜ್ ಮಾಡೋದು ಒಂದೇ ಇದಲ್ಲ. ಈ ಥರ ಒಂದು ಬಹುಮುಖ ಪ್ರತಿಭೆ ಇದ್ದಾಗ ಏನಾಗುತ್ತೆ, ಪರ್ಸಂಟೇಜ್ ಜೊತೆಗೆ ಅಂದರೆ ನಾಳೆ ನಿಮ್ಮ ಒಂದು ಕರಿಯರ್ ಡೆವಲಪ್ಮೆಂಟಿಗೂ ಅದು ಸಹಾಯ ಆಗುತ್ತೆ ಅನ್ನುವಂಥದ್ದು ಸತ್ಯ. ಈಗ ನಿಮಗೆ ಈಗ ರ್ಯಾಂಕ್ ಬಂದ್ರಿ, ಖುಷಿ ಇದಾಯಿತು, ನೀವು ರ್ಯಾಂಕ್ ಬರಬೇಕು ಅಂತ ಮುಂಚೆನೇ ಒಂದು ಪ್ಲ್ಯಾನ್ ಇತ್ತಾ, ಅಥವಾ ನೀವು ಬರಬಹುದು ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತಾ ನಿಮಗೆ? ಕಾನ್ಫಿಡೆನ್ಸ್ ಇತ್ತು ಮುಂಚೆಯಿಂದನೂ. ಎಕ್ಸಾಮ್ ಬರೆದ ಮೇಲಂತೂ ಇನ್ನೂ ಜಾಸ್ತಿನೇ ಕಾನ್ಫಿಡೆನ್ಸ್ ಇತ್ತು. ರ್ಯಾಂಕ್ಗಿಂತ ಜಾಸ್ತಿ ನನ್ನ ಬೆಸ್ಟ್ ನಾನು ಯಾವಾಗೂ ಕೊಡಬೇಕು ಅಂತಾನೆ ಅಂದ್ಕೊಂಡು ಎಕ್ಸಾಮ್ ಆಗಲಿ ಯಾವುದಾದ್ರೂ ಪ್ರಿಪರೇಷನ್ ಮಾಡ್ತಿದ್ದೆ. ಸೊ ರ್ಯಾಂಕ್ಗಿಂತ ಜಾಸ್ತಿ ಅದೇ ನನ್ನ 100% ಎಫರ್ಟ್ ಹಾಕಿ ಅಷ್ಟೇ ಪ್ರತಿಫಲ ಬರಬೇಕು ಅಂದರೆ ನನ್ನ ಅಷ್ಟೇ ಎಫರ್ಟ್ಸ್ ಇರಬೇಕು, ಅಷ್ಟೇ ಹಾರ್ಡ್ ವರ್ಕ್ ಹಾಗೂ ಸ್ಮಾರ್ಟ್ ವರ್ಕ್ ಇರಬೇಕು ಅಂತ ಅಂದ್ಕೋತಿದ್ದೆ. ಸರಿ, ಈಗ ಒಂದೇನು ಅಂದರೆ ನಮ್ಮ ಮುಂದಿನ PUC ಅವರಿಗಿರ್ಬೋದು, ನೆಕ್ಸ್ಟ್ PUC ಎಕ್ಸಾಮ್ ಬರೆಯೋರಿಗೂ ಇದು ಹೆಲ್ಪ್ ಆಗ್ಬೋದು ಈ ಪ್ರಶ್ನೆ ನೀವು ಉತ್ತರ ಕೊಡೋದ್ರಿಂದ. ಯಾಕೆಂದರೆ ನೀವು ಯಾವ ಥರ ಒಂದು ಸ್ಟಡಿ ಮಾಡ್ತಿದ್ರಿ ಅನ್ನೋದನ್ನು ಸ್ವಲ್ಪ ಹೇಳ್ಬೋದಾ? ಅಂದರೆ ಯಾಕೆಂದರೆ ಓದೋರಿಗೂ ಗೊತ್ತಾಗಬೇಕು. ಸುಮ್ಮನೆ ಏನೋ ಒಂದು ಓದ್ಕೊತ ಬಾಯಾರ್ಟ್ ಹಾಕ್ಕೊಂಡು ಓದಿ ಮಾಡೋದ್ರಿಂದ ರ್ಯಾಂಕ್ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಇದು. ಸೊ ನೀವು ಯಾವ ಥರ ಒಂದು ಸ್ಟಡಿ ಮಾಡ್ತಿದ್ರಿ?
ನಾನು ಅಂದರೆ ಎಕ್ಸಾಮ್ ಹಿಂದಿನ ದಿನ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತಲೇ ಹೇಳ್ತೀನಿ. ಅದು ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಮೊದಲಿಂದನೂ ಅಷ್ಟು ನಾವು ಎಫರ್ಟ್ಸ್ ಹಾಕಬೇಕು. ಹಾಗಂತ ಮೊದಲಿಂದನೂ ಇಡೀ ದಿನ ಓದಿ ಅಂತಲೂ ಹೇಳಲ್ಲ. ದಿನದಲ್ಲಿ ಸ್ವಲ್ಪ ಅಂದರೆ ಎಷ್ಟು ಕಲಿಸಿರ್ತಾರೆ ಅಟ್ಲೀಸ್ಟ್ ಅಷ್ಟನ್ನಾದರೂ ಓದ್ಬೋದು. ಮತ್ತು ಪಠ್ಯೇತರ ಚಟುವಟಿಕೆಗಳೆಲ್ಲ ಸೇರೋದ್ರಿಂದ ನಮ್ಮ ಏಕಾಗ್ರತೆಯೂ ಬೆಳೆಯುತ್ತೆ. ಅದರಿಂದ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ಜಸ್ಟ್ ಅದೇ ಬುಕ್ಕಿನ ಅಂದರೆ ಹುಳ ಕೂತ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಸಾಧ್ಯವಿಲ್ಲ. ಆದ್ರಿಂದ ಎಲ್ಲದರಲ್ಲೂ ನಾವು ಅಷ್ಟೇ ಭಾಗವಹಿಸಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಓದೋದ್ರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಬಂದರೂ ಮೊದಲು ಲೆಕ್ಚರರ್ಸ್ ಹತ್ರ ಹೋಗಬೇಕು. ಅಂದರೆ ತುಂಬ ಜನ ಆ ಥರ ಅಂದರೆ ಹೆಸಿಟೇಷನ್ ಮಾಡ್ಕೋತಾ ಇದ್ದಾರೆ ಲೆಕ್ಚರರ್ಸ್ ಹತ್ರ ಹೋಗಿ ಅವರಿಗೆ ಯಾವ್ದಾದ್ರು ಕ್ವಶನ್ ಕೇಳೋಕ್ಕೆ. ಅದನ್ನು ನಾನು ತುಂಬ ಕೇಳ್ತಿದ್ದೆ ಲೆಕ್ಚರರ್ಸಿಗೆಲ್ಲ. ಸೊ ಅದು ತುಂಬ ಬೆನಿಫಿಟ್ ಆಗಿದೆ. ಹಾಗೂ ಅಂದರೆ ಎಕ್ಸಾಮ್ ಟೈಮಲ್ಲಿ ನನಗೆ ಲಿಗಮೆಂಟ್ ಟೇರ್ ಆಗಿತ್ತು. ಅದಕ್ಕೆ ಆ ಲಾಸ್ಟ್ ಮೂಮೆಂಟಲ್ಲಿ ಓದೋಕ್ಕಾಗಿರಲಿಲ್ಲ. ಮೊದಲಿಂದನೂ ಅಷ್ಟೇ ಓದಬೇಕು. ಆದರೆ ಎಕ್ಸಾಮ್ ಹಿಂದೆ ದಿನ ಅಷ್ಟೇ ಕ್ವಶನ್ ಪೇಪರ್ಗಳನ್ನೆಲ್ಲ ಸಾಲ್ವ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಆಗುತ್ತೆ. ಇದರಿಂದ ನಾವು ಜಾಸ್ತಿ ಮಾರ್ಕ್ಸನ್ನು ತಗೊಳ್ಳೋಕೆ ಸಾಧ್ಯ ಅಂತ. ಸುಮ್ಮನೆ ಎಕ್ಸಾಮ್ ಹಿಂದಿನ ದಿವಸನೇ ಕೂತ್ಕೊಂಡು ಒಂದೇ ಸಲ ಎಲ್ಲ ಓದಿ ಎಲ್ಲ ಮುಗಿಸ್ಬಿಡ್ತೀನಿ ಅಥವಾ ಏನೋ ಮಾಡ್ತೀನಿ ಅಂತ ಇಲ್ಲ. ಕೆಲವರು ಹೇಳ್ತಾರೆ ನಾವು ಎಕ್ಸಾಮ್ ಹಿಂದಿನ ದಿವಸ ಓದಿದ್ರೆ ಮಾತ್ರ ನನಗೆಲ್ಲ ಕರೆಕ್ಟಾಗಿ ನೆನಪಿರೋದು, ಬೇರೆ ಟೈಮಲ್ಲಿ ನನಗೆ ಓದಿದ್ರೆ ಏನೂ ಗೊತ್ತಾಗಲ್ಲ ಅಂತ ಹೇಳ್ಕೊಂಡು. ಇಲ್ಲ, ನೀವು ಹೇಳಿದ್ದು ಕರೆಕ್ಟಾಗಿದೆ. ಯಾಕೆಂದರೆ ನಮ್ಮದು ದಿನನಿತ್ಯದ ಒಂದು ಆ ಟೈಮನ್ನು ಅದಕ್ಕೆ ಅಂತಲೇ ಮೀಸಲಾಗಿಟ್ಟು ಈಗ ದಿನನಿತ್ಯದಲ್ಲಿ ಇಷ್ಟು ಹೊತ್ತು ಓದೋದು. ಈಗ ನೀವು ಮಾಡ್ತಾ ಇದ್ದು ಅದೇ ಅಲ್ವಾ? ಇಷ್ಟು ತಾಸು ಓದೋದು ಮತ್ತು ಇಷ್ಟು ತಾಸು ಬೇರೆ ಕರಿಕ್ಯುಲಮ್, ಬೇರೆ ಆ್ಯಕ್ಟಿವಿಟೀಸ್ಗಳಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಬೇರೆ ಕವನ ಬರೆಯೋದಿರ್ಬೋದು, ಅಥವಾ ಮತ್ತು ಬೇರೆ ಬೇರೆ ಬುಕ್ಗಳನ್ನು ಓದೋದಿರ್ಬೋದು. ಆ ಥರ ಮಾಡೋದ್ರಿಂದನೂ ವ್ಯಕ್ತಿತ್ವನೂ ಅಭಿವೃದ್ಧಿ ಆಗುತ್ತೆ ಮತ್ತು ನಮಗೆ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ನು ಬೆಳೆಯುತ್ತೆ ಅನ್ನುವಂಥದ್ದನ್ನು ಹೇಳ್ಕೊಟ್ರಿ. ತುಂಬ ಒಳ್ಳೆಯ ವಿಷಯವನ್ನು ಹೇಳಿದೆ. ಯಾಕೆಂದರೆ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಬರೀ ಪರ್ಸೆಂಟೇಜ್ ಅಷ್ಟೇ ಮಾಡಬೇಕು, ಅದಷ್ಟೇ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ತುಂಬ ಜನ ಇದು ಮಾಡ್ತಾರೆ. ಎಲ್ಲರೂ ಹೇಳುವಂಥದ್ದಷ್ಟೇ, ನಮ್ಮ ಜಾಸ್ತಿ ನೀನು ಪರ್ಸೆಂಟೇಜ್ ಮಾಡು, ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಬೇರೆ ವಿಷಯದ ಬಗ್ಗೆ ನೀನು ಬಿಟ್ಟಾಕು. ಇಲ್ಲ, ಕೆಲವರಿಗೆ ಇರುತ್ತೆ, ಆಸಕ್ತಿ ಇರುತ್ತೆ. ಏನಂತ ಹೇಳಿ ಎಷ್ಟೋ ಜನರಿಗೆ ನನಗೆ ಸಂಗೀತದಲ್ಲಿ ಏನೋ ಒಂದು ಆಸಕ್ತಿ ಇರುತ್ತೆ, ಎಷ್ಟೋ ಜನರಿಗೆ ಬರಹದಲ್ಲಿ ಆಸಕ್ತಿ ಇರುತ್ತೆ. ಅದನ್ನು ಬಿಟ್ಟು ಅವರನ್ನು ಬಲವಂತವಾಗಿ ನೀನು ಓದು, ಪರ್ಸೆಂಟೇಜ್ ಮಾಡು, ಈ ಥರ ಎಲ್ಲ ಮಾಡ್ತಾರಲ್ಲ. ಸೊ ಆ ಥರ ಒಂದು ಈಗ ನಿಮ್ಮದನ್ನು ನೋಡ್ತಾ ಇದ್ದಾಗ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಬರೀ ಓದು, ಬರೀ ನೀನು ಪ್ರೆಷರ್ ಹಾಕಿ ನೀನು ಓದು, ಇಷ್ಟೇ ಮಾಡಬೇಕು, ನಿನ್ನ ಪರ್ಸೆಂಟೇಜ್ ಇಷ್ಟೇ ಆಗಬೇಕು ಅನ್ನುವಂಥದ್ದನ್ನು ಮಾಡಿಲ್ಲ. ಬಟ್ ಹೆಚ್ಚಿನ ಪಾಲಕರು ಮಾಡುವಂಥ ಒಂದು ತಪ್ಪು ಅದೇ. ಸೊ ಹಾಗಾಗಿ ನೀವು ಎಲ್ಲ ರೀತಿ ಚಟುವಟಿಕೆಯಲ್ಲೂ ಭಾಗವಹಿಸೋದಕ್ಕೆ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಪ್ರೋತ್ಸಾಹನೂ ಸಿಕ್ಕಿದೆ. ಕಾಲೇಜಲ್ಲಿರ್ಬೋದು ಮತ್ತು ಇದರಲ್ಲಿರ್ಬೋದು, ಯಾರು ನಿಮ್ಮ ಮನೆಯಲ್ಲಿರ್ಬೋದು. ಸೊ ಆ ಥರ ಇರೋದ್ರಿಂದ ಅದೊಂದು ನಿಮಗೂ ಒಂದು ಬೆಳೆಯೋದಕ್ಕೆ ಒಂದು ಅವಕಾಶ ಆಯಿತು ಅಂತ. ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಲಿ ನಿಮ್ಮ ಒಂದು ಇದರಲ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯನೂ ಹೌದು. ಸೊ ಕೊನೆಯದಾಗಿ ಈಗ ನೆಕ್ಸ್ಟ್ PUC ಎಕ್ಸಾಮ್ ಬರೆಯೋಕ್ಕೆ ಹೋಗೋರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಅಂದರೆ ಅದೇ ನಾನು ಹೇಳ್ದಂಗೆ ಲಾಸ್ಟ್ ಮೂಮೆಂಟಲ್ಲಿ ಓದಬೇಡಿ. ಅಂದರೆ ಮೊದಲಿಂದ ಓದೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ಅದನ್ನು ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಂಗೆ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಹೋದರೆ ಅದೇ ಬಾಯಾಟೆ ಮಾಡಬೇಕಾಗತ್ತೆ. ಲಾಸ್ಟಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಷ್ಟು ಟೈಮ್ ಇರಲ್ಲ. ಮೊದಲಿಂದನೇ ನೀವು ಓದ್ತಾ ಇದ್ರೆ ಅದನ್ನು ಅಷ್ಟೇ ಅರ್ಥ ಮಾಡ್ಕೊಳ್ಬೋದು. ಆವಾಗ ಅಷ್ಟೇ ಪರ್ಫೆಕ್ಷನಲ್ಲಿ ಮುಂದೆ ನೀವು ಆನ್ಸರ್ ಬರಿಬೋದು, ಅಷ್ಟೇ ಚೆನ್ನಾಗಿ ರಿಸಲ್ಟು ಬರುತ್ತೆ ಅಂತ ಹೇಳ್ತೀನಿ. ಹಾಗೂ ಬರೀ ಪುಸ್ತಕಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಆಗಬೇಡಿ. ಎಲ್ಲ ನಾನು ಅಂದರೆ ಯಕ್ಷಗಾನ, ಭರತನಾಟ್ಯ, ಸಂಗೀತ, ಕವನ, ಎಲ್ಲ ಚೆಸ್ ಆಗಿರ್ಬೋದು, ಎಲ್ಲದರಲ್ಲೂ ಇದ್ದೆ. ಸೊ ಇದೆಲ್ಲ ಮಾಡೋದ್ರಿಂದ ಒಂದು ನಿಮಗೆ ಒಂದು ಫೋಕಸ್ ಅಥವಾ ಏಕಾಗ್ರತೆ ಬರುತ್ತೆ. ಅದರ ಜೊತೆಗೆ ಅಂದರೆ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ, ಇನ್ನು ಇದನ್ನು ನನ್ನ ಪಠ್ಯವನ್ನು ನಾನು ಬಿಡಬಾರ್ದು, ಅದಕ್ಕೆ ಅಷ್ಟೇ ಎಫರ್ಟ್ಸ್ ಹಾಕಬೇಕು ಅಂತ ಒಂದು ಮನಸ್ಸಲ್ಲಿ ಬರುತ್ತೆ. ಯಾಕಂದರೆ ನಾವು ಅಂದರೆ ನಮ್ಮ ಜೀವನದಲ್ಲಿ ಯಶಸ್ಸು ಅಂತಂದರೆ ಆ ಮಟ್ಟಕ್ಕೆ ಒಂದೊಂದು ಇರುತ್ತೆ. ಈಗ ನನಗೆ ಈ ಮಟ್ಟದಲ್ಲಿ ಈಗ PUCಲಿ ರ್ಯಾಂಕ್ ಬರೋದು ಒಂದು ಗೋಲ್ ಆಗಿತ್ತು. ನನ್ನ ಅಪ್ಪ ಅಮ್ಮನಿಗೆ ಪ್ರತಿ ಹಂತದಲ್ಲೂ ನಾನು ಹೆಮ್ಮೆ ಪಡಿಸ್ಬೇಕು ಅಂತ ಹೇಳೋದು ನನ್ನ ಆಸೆ. ಅಂದರೆ ಈಗ ನಾನು PUCಲಿ ರ್ಯಾಂಕ್ ಬರೋದು ಒಂದು ಗುರಿ ಇಟ್ಕೊಂಡಿದ್ದೆ. ಅದೇ ಥರ ನೀವು ಒಂದು ಹೆಚ್ಚಿನ ಮಟ್ಟದ ಗುರಿಯನ್ನು ಇಟ್ಕೊಂಡ್ರೆ ಅದಕ್ಕೋಸ್ಕರ ಅಷ್ಟೇ ಕಷ್ಟಪಟ್ಟು ವರ್ಕ್ ಮಾಡೋಕ್ಕಾಗತ್ತೆ, ಅಷ್ಟೇ ಪರಿಶ್ರಮನೂ ಪಡಬೇಕಾಗತ್ತೆ. ಜಸ್ಟ್ ಒಂದು ಏಮ್ ಇಟ್ಕೊಂಡ್ರೆ ಆಗಿಲ್ಲ. ಹಾಗೂ ಎಲ್ಲರ ಸಪೋರ್ಟಿಂದ ಅಥವಾ ನನಗೆ ಅಪ್ಪ ಅಮ್ಮನ ಅಷ್ಟೇ ಸಪೋರ್ಟ್ ಇತ್ತು. ಅಂದರೆ ಯಾವುದಕ್ಕೂ ಅಷ್ಟು ರಿಸ್ಟ್ರಿಕ್ಟ್ ಮಾಡಿರಲಿಲ್ಲ, ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಹೋಗಬೇಡ ಅಂತ. ಆದರೆ ಹಾಗೆ ನಿನ್ನ ಪಠ್ಯನೂ ಅಷ್ಟೇ ಅದಕ್ಕೆ ಮಹತ್ವವನ್ನು ಕೊಟ್ಟು ಅಷ್ಟೇ ಅದಕ್ಕೆ ಕೆಲಸ ಮಾಡಂತಲೇ ಹೇಳ್ತಾ ಇದ್ರು. ಸೊ ಎಲ್ಲದಕ್ಕೂ ಒಂದು ಈಕ್ವಲ್ ಆದ ಇಂಪಾರ್ಟೆನ್ಸನ್ನು ಕೊಟ್ಟು ನಾವು ನಮ್ಮ ಕೆಲಸವನ್ನು ಮಾಡಬೇಕು, ಆವಾಗ ಸಕ್ಸಸ್ ಸಿಗತ್ತೆ. ಹಾಗೂ ಇದು ಒಂದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಕೋತೀನಿ. ಇದರಿಂದ ಮತ್ತು ಜಾಸ್ತಿ ರೀತಿಯ ಕೀರ್ತಿ ಬರಬೇಕು ಅಂತ ಹೇಳಿ ನನ್ನ ಆಸೆ. ಈಗ ನಿಮಗೆ ಏನು ನಿಮ್ಮ ಮುಂದಿನ ಗೋಲ್ ಏನು ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ?
ನಾನು PUC ಅಂದರೆ ನನ್ನ ಅಣ್ಣ M.Com ಮಾಡಿದ್ದಾನೆ, ಅವನು ಫಿಸಿಕಲಿ ಹ್ಯಾಂಡಿಕ್ಯಾಪ್. ಅವನು ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್ ಸಮರ್ಥ್ ಅಂತ. ಅವನ ನಾನು 5th ಸ್ಟ್ಯಾಂಡರ್ಡ್ ಇರಬೇಕಾದ್ರಿಂದ ಅವನ PUCಯಿಂದ ನಾನು ಅವನ ಎಕ್ಸಾಮಿಗೆ ಸ್ಕ್ರೈಬರ್ ಆಗಿ ಬರೀತಿದ್ದೆ ಕಾಮರ್ಸಿಗೆ. ಸೊ ಆವಾಗಿಂದನೇ ನಂಗೆ ಕಾಮರ್ಸಲ್ಲಿ ಇಂಟ್ರೆಸ್ಟ್ ಬಂದಿತ್ತು. ಮೊದಲಿಂದನೂ ನನಗೆ ಅಂದರೆ CA ಆಗಬೇಕು ಅಂತ ಅದೊಂದು ಕಾನ್ಸೆಪ್ಟ್ ಬಂದಾಗಿಂದ ನಂಗೆ ಅದರ ಬಗ್ಗೆ ತುಂಬ ಆಸೆ ಹುಟ್ಟಿದೆ. ನಾನು ಕ್ರಿಯೇಟಿವ್ PU ಕಾಲೇಜ್ ಕಾರ್ಕಳದಲ್ಲಿ ಈಗ ಸದ್ಯ PUC ಜೊತೆ CA ಕೋಚಿಂಗ್ ತಗೋತಾ ಇದ್ದೆ. ಸೊ CA ಆಗಬೇಕು ಅಂತ ಹೇಳಿ ನನ್ನ ದೊಡ್ಡ ಗುರಿ. CA ಮಾಡಬೇಕು ಅಂತ ಖಂಡಿತ ನಿಮ್ಮ ಗುರಿ ಆದಷ್ಟು ಬೇಗ ಈಡೇರಲಿ ಅನ್ನುವಂಥದ್ದು ನಮ್ಮ ಒಂದು ನುಡಿಸಿರಿಯ ಒಂದು ಆಶಯನೂ ಹೌದು. ಸೊ ನೀವು ಒಂದು ಇನ್ಸ್ಪಿರೇಷನ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಜನ ಪರ್ಸೆಂಟೇಜ್ ಮಾಡ್ತಾರೆ, ಪರ್ಸೆಂಟೇಜ್ ಮಾಡೋರಿಗೆ ಎಷ್ಟೋ ಜನರಿಗೆ ಒಂದು ಬರೀ ಪರ್ಸೆಂಟೇಜ್ ಮಾಡಿ ಒಂದು ಜಾಬನ್ನು ಹಿಡ್ಕೊಂಡು ಇದು ಮಾಡಬೇಕು ಅನ್ನೋ ಅಷ್ಟೇ ಗುರಿ ಇರುತ್ತೆ. ಆದರೆ ನೀವು ಹೇಳಿದಾಗೇ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿದ್ದರೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಜೊತೆಗೆ ನಾವು ಎಲ್ಲ ರೀತಿಯಲ್ಲೂ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ. ಯಾಕೆಂದರೆ ನಾಳೆ ಏನೋ ಒಂದು ಪರ್ಸೆಂಟೇಜ್ ಆದ ತಕ್ಷಣವೇ ನಮಗೆ ಎಲ್ಲ ರೀತಿಯಲ್ಲೂ ಜಾಬ್ ಸಿಕ್ಕಿಬಿಡುತ್ತೆ ಅಥವಾ ಈಗಿನ ಪರಿಸ್ಥಿತಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು ಸಿಕ್ಕೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಇದ್ದರೆ ಆ ಮೂಲಕ ಆದರೂ ನಾವು ಬೇರೆ ರೀತಿಯಲ್ಲೂ ನಾವು ಬೆಳೆಯೋದಕ್ಕೆ ಸಾಧ್ಯ. ಅಂದರೆ ಯಾವುದೇ ಒಂದನ್ನು ನಂಬಿಕೊಂಡು ಇರಬಾರ್ದು ಅನ್ನುವಂಥದ್ದು. ಸರಿ, ತುಂಬ ಧನ್ಯವಾದ ಮೇಡಮ್. ನೀವು ಇವತ್ತು ನಮ್ಮ ಜೊತೆಗಿದ್ದು ಬಹಳ ಒಂದು ಒಳ್ಳೆಯ ವಿಷಯಗಳನ್ನು ತಿಳಿಸ್ಕೊಟ್ರಿ. ಯಾಕೆಂದರೆ ನಿಮ್ಮನ್ನು ನೋಡಿ ಮತ್ತೊಂದಷ್ಟು ಜನ ಈಗ ಪ್ರೇರಣೆ ಆಗಬಹುದು. ಬೇರೆ ಮತ್ತು ನೆಕ್ಸ್ಟ್ PUC ಬರೆಯುವಂಥ ಎಕ್ಸಾಮ್ ಬರೆಯೋರಿಗೆ ಇದೊಂದು ಪ್ರೇರಣೆ ಆಗುತ್ತೆ. ಯಾಕೆಂದರೆ ಸುಮ್ಮನೆ ಓದೋದ್ರಿಂದ ಏನೂ ಉಪಯೋಗ ಇಲ್ಲ. ಯಾವ ಥರ ಓದಬೇಕು ಅನ್ನೋದನ್ನು ಭಾಳ ಸರಳವಾಗಿ ಹಿಂಗೆ ಓದೋದ್ರಿಂದ ನಾನು ಮಾಡ್ಬೋದು. 24 ಗಂಟೆ ಓದ್ಕೊಂಡು ಇದ್ರೆ ಮಾತ್ರ ಗೆಲ್ತೀವಿ, 24 ಗಂಟೆ ಓದಬೇಕು, ಹಾರ್ಡ್ ವರ್ಕ್ ಅಂತ ಹೇಳ್ಬಿಡ್ತಾರೆ. ಬಟ್ ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟು. ಈಗ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ನೀವು ಹೇಳುವಂಥ ರೀತಿಯನ್ನು ಕೇಳಿದಾಗ ನೀವು ಸ್ಮಾರ್ಟ್ ವರ್ಕ್ ಮಾಡಿದ್ರಿಂದ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯ. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಬರ್ತಿದ್ರು ಏನೋ ಗೊತ್ತಿಲ್ಲ. ಯಾಕೆಂದರೆ ಹಾರ್ಡ್ ವರ್ಕ್ ಅಂದರೆ ಏನು ಹೇಳಿ, ಸುಮ್ಮನೆ ಏಮ್ ಇಲ್ಲದೇ ದುಡಿಯುವಂಥದ್ದು ಹಾರ್ಡ್ ವರ್ಕ್. ಅದು ಸುಮ್ಮನೆ ಹಾರ್ಡ್ ವರ್ಕ್ ಮಾಡಬೇಕು. ಬೆಳಗ್ಗಿಂದ ಸಂಜೆವರೆಗೆ ಓದಬೇಕು. ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದು ಓದೋ ಸ್ಟಾರ್ಟ್ ಮತ್ತು ರಾತ್ರಿ 12-1 ಗಂಟೆಗೆ ಮಲಗಬೇಕು. ಹೀಗೆ ಓದೋದ್ರಿಂದ ಯಾವತ್ತೂ ಇದು ಸಿಗಲ್ಲ. ಅದನ್ನು ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದ. ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದು ಆದಷ್ಟು ಬೇಗ ನೆರವೇರಲಿ. ಅದು ನೀವು ಅಂದ್ಕೊಂಡಿದ್ದ ಗುರಿಯನ್ನು ನೀವು ಮುಟ್ಟಿ ಮತ್ತು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಮತ್ತು ಹೆಚ್ಚಿನ ಯಶಸ್ಸು ನಿಮಗೆ ಸಿಗಲಿ ಅಂತ ಹೇಳ್ತಾ ಮುಗಿಸೋಣ. ಕರೆಕ್ಟ್, ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.